ವೀಕ್ಷಕರೇ, ಇವತ್ತು ನಾವು ಹೊಸ ವರ್ಷಕ್ಕೆ ಓವನ್ ಇಲ್ಲದೆ, ಮೊಟ್ಟೆ ಇಲ್ಲದೆ ಈಸಿಯಾಗಿ ಜ್ಯೂಸಿಯಾಗಿರೋ ಹನಿ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಬಹುದು ಕೇಕ್ ಎಷ್ಟು ಜ್ಯೂಸಿಯಾಗಿದೆ ಅಂಥೇಳಿ. ಎಲ್ಲೂ ಸ್ವಲ್ಪ ಡ್ರೈ ಆಗಿಲ್ಲ. ತಿಂತಿದ್ರೆ ಖಾಲಿಯಾಗಿದ್ದೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹನಿ ಕೇಕ್. ಹಾಗಾದರೆ ಈ ಹನಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆಗೆ ಸ್ವಲ್ಪ ಉಪ್ಪು ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಮುಚ್ಚಳ ಮುಚ್ಚಿ 10 ನಿಮಿಷ ಲೋ ಫ್ಲೇಮಲ್ಲಿ ಈ ಬಾಣಲೆನ ಪ್ರೀಹೀಟ್ ಆಗೋಕ್ಕೆ ಇಡೋಣ. ಬಾಣಲೆ ಪ್ರೀಹೀಟ್ ಆಗೋಕ್ಕೆ ಇಟ್ಮೇಲೆ ಈಗ ಒಂದು ಕೇಕ್ ಟಿನ್ ಅಥವಾ ಮನೇಲಿರೋ ಸ್ಟೀಲ್ ಬಾಕ್ಸ್ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಯಾವುದಾದ್ರೂ ಯೂಸ್ ಮಾಡಬಹುದು. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಅದ್ರ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಉಳಿದಿರೋ ಮೈದಾ ಹಿಟ್ಟನ್ನೆಲ್ಲ ತೆಕ್ಕೊಳ್ಳೋಣ. ಕೇಕ್ ಟಿನ್ ರೆಡಿಯಾಗಿದೆ. ಈಗ ಕೇಕ್ ಬ್ಯಾಟರ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಅರ್ಧ ಕಪ್ ಮೊಸರು, 1/4 ಕಪ್ ಹಾಲು, ಅರ್ಧ ಕಪ್ ಸಕ್ಕರೆ ಹಾಕಿ ಸಕ್ಕರೆ ಎಲ್ಲ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಿದ ಮೇಲೆ ಈಗ ಇದಕ್ಕೆ 1/4 ಕಪ್ ರಿಫೈನ್ಡ್ ಆಯಿಲ್ ಹಾಕಿ ರಿಫೈನ್ಡ್ ಆಯಿಲೆಲ್ಲ ಮೊಸರು ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ 1 ಚಮಚ ವೆನಿಲಾ ಎಸೆನ್ಸ್ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದೇ ಬೌಲ್ ಮೇಲೆ ಒಂದು ಜರಡಿ ಇಟ್ಟು ಆ ಜರಡಿ ಮೇಲೆ 1 ಕಪ್ ಮೈದಾ ಹಿಟ್ಟು, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಅಡುಗೆ ಸೋಡಾ ಹಾಕಿ ಎಲ್ಲನೂ ಚೆನ್ನಾಗಿ ಜರಡಿ ಹಿಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಜರಡಿ ಹಿಡಿದ್ಮೇಲೆ ಈ ಮೈದಾ ಹಿಟ್ಟು ಮತ್ತು ವೆಟ್ ಇಂಗ್ರೀಡಿಯೆಂಟ್ಸು ಸ್ವಲ್ಪನೂ ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಇನ್ನೊಂದು 1/4 ಕಪ್ ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬ್ಯಾಟರ್ ಯಾವ ಥರ ಇರಬೇಕಂದ್ರೆ ಗಟ್ಟಿ ಇಡ್ಲಿ ಹಿಟ್ಟು ಮಾಡ್ತೀವಲ್ಲ ಅದಕ್ಕಿದ್ರೆ ಆಯಿತು. ವೆಟ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಬೌಲಲ್ಲಿ ಮಿಕ್ಸ್ ಮಾಡೋಕ್ಕೆ ಕಷ್ಟ ಅನಿಸಿದರೆ ಅಥವಾ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅನಿಸಿದರೆ ಎಲ್ಲನೂ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ಮಿಕ್ಸಿಲಿ ಆಡಿಸಿ ಅದಕ್ಕೆ ಆಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸ್ ಮಾಡ್ಕೋಬಹುದು. ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈ ಬ್ಯಾಟರ್ನ ನಾವು ಮುಂಚೆನೇ ರೆಡಿ ಮಾಡಿಟ್ಕೊಂಡಿರೋ ಟಿನ್ನಿಗೆ ಹಾಕ್ಕೊಳ್ಳೋಣ. ಬ್ಯಾಟರ್ ಎಲ್ಲ ಕೇಕ್ ಟಿನ್ನಿಗೆ ಹಾಕಿದ ಮೇಲೆ 1-2 ಸರ್ತಿ ಈ ಥರ ಟ್ಯಾಪ್ ಮಾಡ್ಕೊಳ್ಳೋಣ ಟಿನ್ನ. ಸೊ ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಹೊರಗಡೆ ಬರುತ್ತೆ. 10 ನಿಮಿಷ ಆಗಿದೆ. ಬಾಣಲೆನ ಪ್ರೀ ಹೀಟ್ ಮಾಡೋಕ್ಕಿಟ್ಟು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕೇಕ್ ಟಿನ್ನ ಬಾಣಲೆಲಿಟ್ಟು ಮುಚ್ಚಳ ಮುಚ್ಚಿ ಅರ್ಧದಿಂದ 3/4 ಗಂಟೆ ಅಥವಾ ಕೇಕ್ ಬೇಕಾಗೋ ತನಕ ಬೇಕ್ ಮಾಡ್ಕೊಳ್ಳೋಣ. 40 ನಿಮಿಷ ಆಗಿದೆ. ಈಗ ಕೇಕ್ ಬೇಕ್ ಮಾಡೋಕ್ಕಿಟ್ಟು ಒಂದು ಟೂತ್ ಪಿಕ್ ಅಥವಾ ಚಾಕು ಹಾಕಿದರೆ ಈಸಿಯಾಗಿ ಎಲ್ಲೂ ಯಾವುದೇ ಹಿಟ್ಟು ಅಂಟಿದ್ದಾಗೆ ಕ್ಲೀನಾಗಿ ಬಂದರೆ ಕೇಕ್ ಬೇಕಾಗಿದೆ ಅಂತ. ಆಗ ಸ್ಟವ್ನ ಆಫ್ ಮಾಡಿಕೊಂಡು ಕೇಕ್ ಟಿನ್ನ ಹೊರಗಡೆ ತೆಕ್ಕೊಳ್ಳೋಣ. ಒಂದು ಬೌಲಲ್ಲಿ 1 ಕಪ್ ಬಿಸಿ ನೀರು ತೊಗೊಳ್ಳೋಣ. ಈ ಬಿಸಿ ನೀರಿಗೆ 3 ಚಮಚ ಸಕ್ಕರೆ, 4 ಚಮಚ ಜೇನುತುಪ್ಪ ಹಾಕಿ ಸಕ್ಕರೆ ಜೇನುತುಪ್ಪ ಎಲ್ಲ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇಕ್ ಸ್ವಲ್ಪ ತಣ್ಣಗಾಗಿದೆ. ಈಗ ಕೇಕ್ನ ಟಿನ್ನಿಂದ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಡಿಮೋಲ್ಡ್ ಮಾಡಿ ಒಂದು ಯಾವ ಪ್ಲೇಟಿಗೆ ಬೇಕೋ ಆ ಪ್ಲೇಟಿಗೆ ಕೇಕ್ನ ಹಾಕ್ಕೊಳ್ಳೋಣ. ಈ ಕೇಕ್ನ ಒಂದು ಟೂತ್ ಪಿಕ್ ಅಥವಾ ಫೋರ್ಕ್ ತೊಗೊಂಡು ಎಲ್ಲ ಕಡೆ ಕೇಕ್ದು ಎಲ್ಲ ಕಡೆಯೂ ತೂತ್ ಮಾಡ್ಕೊಂಬರೋಣ. ಸೊ ನಾವು ಶುಗರ್ ಸಿರಪ್ ಹಾಕಿದರೆ ಈಸಿಯಾಗಿ ಅಬ್ಸರ್ವ್ ಆಗೋ ಥರ ಸೊ ಎಲ್ಲ ಕೇಕಿಂದ ಎಲ್ಲ ಭಾಗದಲ್ಲೂ ತೂತ್ ಮಾಡ್ಕೊಂಬರೋಣ. ಕೇಕ್ನ ಎಲ್ಲ ಕಡೆ ತೂತ್ ಮಾಡ್ಕೊಂಡ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಶುಗರ್ ಸಿರಪ್ನ ಕೇಕ್ ಮೇಲೆ ಎಲ್ಲ ಕಡೆ ಹಾಕ್ಕೊಳ್ಳೋಣ. ಸೊ ಎಲ್ಲ ಭಾಗದಲ್ಲೂ ಕೇಕು ಚೆನ್ನಾಗಿ ನೆನೆಯೋ ಥರ 1 ಕಪ್ ಫುಲ್ ಶುಗರ್ ಸಿರಪ್ ಹಾಕ್ಕೊಳ್ಳೋಣ. ಪ್ಲೇಟಲ್ಲಿ ಕೆಳಗಡೆ ತುಂಬ ಶುಗರ್ ಸಿರಪ್ ನಿಂತಿರುತ್ತೆ. ಆದರೆ ಒಂದು 10 ನಿಮಿಷ ಆದ ತಕ್ಷಣ ಕೇಕೆಲ್ಲ ಆ ಶುಗರ್ ಸಿರಪ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಶುಗರ್ ಸಿರಪ್ ಎಲ್ಲ ಹಾಕಿದ ಮೇಲೆ ಕೇಕ್ನ ಒಂದು 10 ನಿಮಿಷ ಫ್ರಿಡ್ಜಲ್ಲಿ ಇಡೋಣ. ಕಿಸಾನ್ ಮಿಕ್ಸ್ ಫ್ರೂಟ್ ಜಾಮ್ ತೊಗೊಂಡಿದ್ದೀನಿ. ನೀವು ಯಾವುದೇ ಜಾಮ್ ಬೇಕಾದರೂ ತೊಗೋಬಹುದು. ಬಾಣಲೆ ಬಿಸಿ ಆದಮೇಲೆ ಫ್ಲೇಮ್ನ ಲೋವಲ್ಲಿಟ್ಟು ಒಂದು 5 ಚಮಚ ಈ ಜಾಮ್ನ ಬಾಣಲೆಗೆ ಹಾಕಿ ಜಾಮೆಲ್ಲ ಮೆಲ್ಟ್ ಮಾಡ್ಕೊಳ್ಳೋಣ. ಜಾಮೆಲ್ಲ ಮೆಲ್ಟ್ ಆದಮೇಲೆ ನಾವು ಫ್ರಿಡ್ಜಲ್ಲಿ ಸೆಟ್ ಆಗೋಕ್ಕಿಟ್ಟಿರೋ ಕೇಕ್ನ ತೆಗೆದು ಕೇಕ್ ಮೇಲೆಲ್ಲ ಜಾಮ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಜಾಮೆಲ್ಲ ಚೆನ್ನಾಗಿ ಕೇಕ್ ಮೇಲೆ ಸ್ಪ್ರೆಡ್ ಆದಮೇಲೆ ಸ್ವಲ್ಪ ಡೆಸಿಕೇಟೆಡ್ ಕೊಕೊನೆಟ್ನ ಬಾರ್ಡರಿಂದ ಹಾಕೋಬಹುದು. ಇಲ್ಲಾಂದರೆ ಫುಲ್ ಕೇಕ್ ಮೇಲೆ ಕೂಡ ಡೆಸಿಕೇಟೆಡ್ ಕೊಕೊನೆಟ್ನ ಸ್ಪ್ರೆಡ್ ಮಾಡ್ಕೋಬಹುದು. ಈಗ ಹನಿ ಕೇಕ್ನ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಬಾರ್ಡರಲ್ಲೆಲ್ಲ ಸ್ವಲ್ಪ ಡೆಸಿಕೇಟೆಡ್ ಕೊಕೊನೆಟ್ ಹಾಕೊಳ್ಳೋಣ. ಹಾಗೆ ಸೈಡಲ್ಲಿ ಕೂಡ ಡೆಸಿಕೇಟೆಡ್ ಕೊಕೊನೆಟ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಡೆಸಿಕೇಟೆಡ್ ಕೊಕೊನೆಟ್ ಎಲ್ಲ ಹಾಕಿದ ಮೇಲೆ ಈ ಹನಿ ಕೇಕ್ನ ಫ್ರಿಡ್ಜಲ್ಲಿಡಿ. ತಣ್ಣಗಿದ್ದಾಗ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಓವನ್ ಇಲ್ಲದೆ, ಮೊಟ್ಟೆ ಇಲ್ಲದೆ ಜ್ಯೂಸಿಯಾಗಿರೋ ಹನಿ ಕೇಕ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.